ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದಾರವಿಂದಗಳಿಗೆ ನಮನವನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥ ಅಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಈಗಾಗಲೇ ಕಳೆದ ಕಾರ್ಯಕ್ರಮಗಳಲ್ಲಿ ಇದೇ ಬರ್ತಕ್ಕಂಥ ಭಾನುವಾರ ವಿಶೇಷವಾಗಿ ಮಕರ ಮತ್ತು ಕುಂಭ ರಾಶಿಯಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಶನೇಶ್ಚರನ ಆ ಒಂದು ಕೃಪೆಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೆ. ಆ ವಿಶೇಷವಾದ ಸುದಿನ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಬಂದಾಯಿತು. ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನ ನಾನು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೇನೆ ಇವತ್ತಿನ ದಿವಸ. ತಾವೆಲ್ಲರೂ ಕೂಡ ಯಾರ್ಯಾರು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ಏನಕ್ಕಪ್ಪ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಭಾನುವಾರ ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಇರ್ತೀರಾ, ಎಲ್ಲೂ ಕೂಡ ಆಚೆ ಹೋಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಮಕರ ಕುಂಭ ರಾಶಿಯಲ್ಲಿರ್ತಕ್ಕಂಥವ್ರಂದ್ರೂ ನಾನು ಹೇಳಿದ ಮೇಲಿಂದ ನೀವು ಮನೆಯಲ್ಲೇ ಇರ್ತೀರಾ. ಸೊ ಆದಷ್ಟು ಮನೆಯಲ್ಲಿದ್ದು ಇವತ್ತಿನ ದಿವಸ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಈ ಒಂದು ಮಹಾತಂತ್ರಸಾರವನ್ನ ತಾವೆಲ್ಲರೂ ಕೂಡ ಪಾಲಿಸಲೇಬೇಕು, ಮಾಡಲೇಬೇಕು. ಪ್ರತಿಯೊಬ್ಬರ ವಾಸ್ತುಗ್ರಹದಲ್ಲೂ ಕೂಡ ಈ ಒಂದು ತಂತ್ರಸಾರ ನಡೀಲೇಬೇಕು. ಈ ಒಂದು ತಂತ್ರಸಾರವನ್ನ ಮಾಡಿಕೊಂಡ್ರೆ ಮಕರ ಕುಂಭ ರಾಶಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶನೇಶ್ಚರನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪಂಚಾಂಗ ಶ್ರವಣವನ್ನ ಮಾಡೋಣ. ಪಂಚಾಂಗ ಶ್ರವಣ ಮಾಡಿ ಇವತ್ತಿನ ದಿನದ ವಿಶೇಷತೆ ಹೇಗಿದೆ, ದಿನದ ಪಂಚಾಂಗ ಹೇಗಿದೆ, ಶುಭ ಅಶುಭಗಳೇಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲ ಪಕ್ಷೆ 15/5/2022 ಭಾನುವಾರ. ವಿಶೇಷವಾಗಿ ಚತುರ್ದಶಿ ಸ್ವಾತಿ ನಕ್ಷತ್ರ ಬಂದಿರತಕ್ಕಂಥದ್ದು. ಮಕರ ಕುಂಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶನೇಶ್ಚರನ ಸಂಪೂರ್ಣ ಅನುಗ್ರಹ ಸಿಗಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ ಯಾವುದಾದ್ರೂ ಅದೊಂದಿದ್ರೆ ಈ ಒಂದು ಸುದಿನ, ಈ ಒಂದು ಭಾನುವಾರ ಬಂದಿರತಕ್ಕಂಥದ್ದಿದೆ. ಇವತ್ತು ತಾವು ಮಾಡ್ತಕ್ಕಂಥ ತಂತ್ರಸಾರವೂ ಕೂಡ ಹೌದು, ಶನೇಶ್ಚರನ ಸಂಪೂರ್ಣ ಅನುಗ್ರಹ ನೀವು ಮಾಡ್ತಕ್ಕಂಥ ತಂತ್ರಸಾರದಿಂದ ಸಿಗತಕ್ಕಂಥದ್ದು ಹೌದು. ಒಂದೊಂದು ಕೂಡ ಬಹಳ ವಿಶೇಷವಾಗಿ ಬಂದಿರತಕ್ಕಂಥದ್ದು. ಆ ಒಂದು ತಂತ್ರಸಾರ ಮಾಡಲಿಕ್ಕೆ ಇವತ್ತಿನ ದಿನ ಕೂಡ ಬಹಳ ಚೆನ್ನಾಗಿದೆ. ದಿನಕ್ಕೋಸ್ಕರ ಕಾಯ್ತಕ್ಕಂಥದ್ದು ಬೇಡ. ಯಾರ್ಯಾರು ನಾನು ಹೇಳಿದ್ದೇನೆ ಮಕರ ಕುಂಭ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ ಈ ತಂತ್ರಸಾರವನ್ನ ತಾವು ಮಾಡಲೇಬೇಕು. ಆ ಒಂದು ತಂತ್ರಸಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ಒಂದು ತಂತ್ರಸಾರ ಇರತಕ್ಕಂಥ ಮಹಾಗ್ರಂಥ ಇದೆ. ಈ ಒಂದು ಮಹಾಗ್ರಂಥದಲ್ಲೇ ಆ ಒಂದು ತಂತ್ರಸಾರ ಇರತಕ್ಕಂಥದ್ದು. ಈ ಗ್ರಂಥದಲ್ಲೇ ಆ ತಂತ್ರಸಾರವನ್ನ ಹುಡುಕಿಟ್ಟಿರ್ತಕ್ಕಂಥದ್ದು. ಈ ಮಹಾಗ್ರಂಥಕ್ಕೆ ಪೂಜೆಯನ್ನ ಮಾಡಿ ಆಮೇಲೆ ತಂತ್ರಸಾರ ಯಾವ ರೀತಿ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಪ್ರತಿಯೊಂದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಹರಿಶಿನ ಕುಂಕುಮ ಮಂಗಳ ದ್ರವ್ಯಗಳು, ಹರಿಶಿನ ಕುಂಕುಮದಿಂದ ಪೂಜೆ ಮಾಡಿ ಗ್ರಂಥಕ್ಕೆ ನಮಸ್ಕಾರ ಮಾಡಿ ಆಮೇಲೆ ಗ್ರಂಥದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರದ ಯಂತ್ರ, ತಂತ್ರಸಾರದ ಆ ಒಂದು ಕಾರ್ಯಕ್ರಮ ಹೇಗೆ, ತಂತ್ರಸಾರ ಹೇಗೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಹೆಂಗೆ ಪ್ರತಿಯೊಂದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ. ನಮಃ ಶಿವಾಯ. ಓಂ
ನಮಃ ಶಿವಾಯ. ಬಹಳ ವಿಶೇಷವಾಗಿ ಮಕರ ಕುಂಭ ರಾಶಿಗಳಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ, ಶನೇಶ್ವರನ ಸಂಪೂರ್ಣ ಅನುಗ್ರಹ ಸಿಗ್ಲಿಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಈಗಾಗಲೇ ಸಿಕ್ಕಿದ್ದಾಯ್ತು. ಪ್ರಶ್ನಾತಂತ್ರದಲ್ಲಿ ತೋರಿಸ್ತಾ ಇದೆ. ಮೊದಲನೇದಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಅರಿಶಿನ, ಕುಂಕುಮ ಮತ್ತು ರಂಗೋಲಿ. ರಂಗೋಲಿ ಯಂತ್ರವನ್ನ ಬರೀಲಿಕ್ಕೋಸ್ಕರ ರಂಗೋಲಿ, ಅರಿಶಿನ, ಕುಂಕುಮ ಇವು ಮೂರು ಕೂಡ ಬಹಳ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥದ್ದು. ತಂತ್ರಸಾರಕ್ಕೆ ನೈವೇದ್ಯ ಮಾಡಲಿಕ್ಕೋಸ್ಕರ ಬೆಲ್ಲ. ಒಂದು ಚುಟುಕು ಬೆಲ್ಲ ಇದ್ರೆ ಸಾಕು. ಭಗವಂತ ಶನೇಶ್ವರನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು, ಬಹಳ ಶ್ರೇಷ್ಠಕರವಾಗಿರ್ತಕ್ಕಂಥದ್ದು, ಬಹಳ ತೃಪ್ತಿಕರವಾಗಿರ್ತಕ್ಕಂಥದ್ದು ಬೆಲ್ಲ. ಅದಕ್ಕೋಸ್ಕರ ಈ ಒಂದು ತಂತ್ರಸಾರಕ್ಕೆ ಬೆಲ್ಲವನ್ನ ನೈವೇದ್ಯ ಮಾಡತಕ್ಕಂಥದ್ದು. ಇನ್ನ ಊದಿನ ಕಡ್ಡಿ, ಭಗವಂತನಿಗೆ ಧೂಪ ಮಾಡಲಿಕ್ಕೋಸ್ಕರ ಇದರಲ್ಲಿ ಬಹಳ ಪ್ರಧಾನವಾಗಿ ತಿಳಿಸ್ಕೊಡ್ತಾ ಇರೋದೇನಪ್ಪಾ ಅಂದ್ರೆ ದೀಪಗಳು. ಇಲ್ಲಿ ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಕರೆಕ್ಟ್ ಆಗಿ 10 ದೀಪಗಳಿದೆ. 10ರಲ್ಲಿ ಒಂದು ದೀಪ ಮಾತ್ರ ನಾನು ಹಚ್ಕೊಳ್ಲಿಕ್ಕೆ ಇಡ್ತಾ ಇದ್ದೀನಿ. ಆದ್ರೆ ನಿಮಗೆ ತಟ್ಟೆಯಲ್ಲಿ ಈ ಒಂದು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸರಿಸಮ ಪ್ರಮಾಣವಾಗಿ ಕರೆಕ್ಟ್ ಆಗಿ 9 ದೀಪಗಳು ಬೇಕು. 9 ದೀಪಗಳನ್ನ ತಾವು ಇದಕ್ಕೆ ಬಳಸ್ತಕ್ಕಂಥದ್ದು. ಆ 9 ದೀಪಗಳು ಕೂಡ ಇಲ್ಲಿರ್ತಕ್ಕಂಥದ್ದು. ಇದಿಷ್ಟು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಇನ್ನ ತಂತ್ರಸಾರ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತಂತ್ರಸಾರ ಮಾಡತಕ್ಕಂಥ ವಿಧಾನ, ಮೊದಲನೇದಾಗಿ ಯಂತ್ರವನ್ನ ಬರೆದುಕೊಳ್ತಕ್ಕಂಥದ್ದು. ಯಂತ್ರವನ್ನ ಬರೆಯೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೋಡಿ, ಯಂತ್ರವನ್ನ ಬರೆಯೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬಹಳ ಗಮನವಿಟ್ಟು ತಾವೆಲ್ಲರೂ ಇದನ್ನ ವೀಕ್ಷಣೆ ಮಾಡ್ತಕ್ಕಂಥದ್ದು. ಯಂತ್ರವನ್ನ ಬರಿಬೇಕಾದ್ರೆ ಮೊದಲು ಸಣ್ಣದಾದಂತ ಒಂದು ವೃತ್ತಾಕಾರ, ಮೊದಲನೇದಾಗಿ ಸಣ್ಣದಾದಂತ ಒಂದು ವೃತ್ತಾಕಾರವನ್ನ ಹಾಕೊಳ್ತಕ್ಕಂಥದ್ದು. ಈ ರೀತಿ ಒಂದು ಸಣ್ಣದಾದಂತ ವೃತ್ತಾಕಾರ, ಅದರ ಮೇಲೆ ಮತ್ತೊಂದು ದೊಡ್ಡದಾದಂತ ಒಂದು ವೃತ್ತಾಕಾರವನ್ನು ಹಾಕೊಳ್ತಕ್ಕಂಥದ್ದು. ಓಂ ನಮಃ ಶಿವಾಯ. ಬಹಳ ವಿಶೇಷವಾಗಿ ಮತ್ತೊಂದು ವಿಚಾರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಈ ಒಂದು ತಂತ್ರಸಾರ ಮಾಡಬೇಕಾದ್ರೆ, ಈ ಒಂದು ಯಂತ್ರವನ್ನ ಬರಿಬೇಕಾದ್ರೂ ಕೂಡ ಶನೇಶ್ವರನ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡತಕ್ಕಂಥದ್ದು. ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ. ಈ ಒಂದು ಶನೇಶ್ವರನ ಬೀಜಾಕ್ಷರಿ ಮಂತ್ರವನ್ನ ಹೇಳ್ಕೊಳ್ತಾ ಈ ಒಂದು ಯಂತ್ರಸಾರವನ್ನ ಬರೀತಕ್ಕಂಥದ್ದು. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಈಗ ಆ ಒಂದು ಚಿಕ್ಕ ವೃತ್ತಾಕಾರದಲ್ಲಿ ಒಂದು ತ್ರಿಕೋಣವನ್ನ ಬರ್ಕೊಳ್ತಕ್ಕಂಥದ್ದು. ಚಿಕ್ಕ ವೃತ್ತಾಕಾರದಲ್ಲಿ ಒಂದು ತ್ರಿಕೋಣ ಈ ರೀತಿ ಬರ್ಕೊಳ್ತಕ್ಕಂಥದ್ದು. ತ್ರಿಕೋಣದ 3 ದಿಕ್ಕಿನಲ್ಲೂ ಕೂಡ ಒಂದೊಂದು ತ್ರಿಶೂಲ, ಈ ರೀತಿ ತ್ರಿಶೂಲವನ್ನ ಬರೆದುಕೊಳ್ತಕ್ಕಂಥದ್ದು. ಈ ರೀತಿ ತ್ರಿಶೂಲವನ್ನ ಬರೆದುಕೊಳ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಬಹಳ ಗಮನವಿಟ್ಟು ನೋಡಿ. ಈ ರೀತಿ 3 ರೇಖೆ ಉಳ್ಳಂತಹ ಒಂದು ತ್ರಿಕೋಣ, ಆ ತ್ರಿಕೋಣದ ಎಲ್ಲ 3 ಭಾಗದ 3 ಮೂಲೆಗಳಲ್ಲೂ ಕೂಡ ಒಂದೊಂದು ತ್ರಿಶೂಲವನ್ನ ಬರೀತಕ್ಕಂಥದ್ದು. ಈ ರೀತಿ ಚಿಕ್ಕ ಚಿಕ್ಕದಾದಂತ ತ್ರಿಶೂಲಗಳು. ಇನ್ನ ಆ ಸಣ್ಣ ವೃತ್ತಾಕಾರದ ಅಷ್ಟೂ ಭಾಗಗಳನ್ನು ಕೂಡ 8 ದಿಕ್ಕುಗಳನ್ನ ಮಾಡತಕ್ಕಂಥದ್ದು. ಅಂದ್ರೆ 8 ಲೈನ್ ಅನ್ನ ಹಾಕ್ತಕ್ಕಂಥದ್ದು. 1 2 3. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. 8 ದಿಕ್ಕುಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾ ಇದ್ದೇನೆ, ಹರಿಶಿನದಿಂದ 2 ಬೀಜಾಕ್ಷರಿ ಮಂತ್ರವನ್ನ ಬರ್ಕೊಳ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಹರಿಶಿನದಿಂದ 2 ಬೀಜಾಕ್ಷರಿ ಮಂತ್ರವನ್ನ ಬರ್ಕೊಳ್ತಕ್ಕಂಥದ್ದು. ಮಧ್ಯದಲ್ಲಿ ರಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಬರ್ಕೊಳ್ತಕ್ಕಂಥದ್ದು. ಹರಿಶಿನದಿಂದ ರಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಅದರ ಕೆಳಗಡೆ
ಕರೆಕ್ಟ್ ಆಗಿ ತ್ರಿಕೋಣದ ತುದಿಯ ಭಾಗದಲ್ಲಿ ಶಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಬರ್ಕೊಳ್ತಕ್ಕಂಥದ್ದು. ಓಂ ಶಂ ಶನೇಶ್ಚರಾಯ ನಮಃ. ಈ ಒಂದು ಯಂತ್ರಸಾರವನ್ನ ಬಡ್ಕೊಂಡಾದ ನಂತರ ತಾವು ಇಲ್ಲಿ ನಾನು ರಂ ಮತ್ತೆ ಶಂ ಏನಕ್ಕೆ ಬರದೆ ಅಂದ್ರೆ, ರಂ ಬಂದು ಸೂರ್ಯನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಶಂ ಬಂದು ಶನೇಶ್ಚರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನ ಯಂತ್ರಸಾರವನ್ನ ಬರ್ಕೊಂಡಿದ್ದಾಯ್ತು. ಯಂತ್ರಸಾರಕ್ಕೆ ಈಗ ಅಷ್ಟ ದಿಗ್ಬಂಧನ ಮಾಡಬೇಕು. ಆ ಅಷ್ಟ ದಿಗ್ಬಂಧನ ಹೇಗ್ ಮಾಡಬೇಕು? ಯಂತ್ರಸಾರದ 4 ದಿಕ್ಕಿನಲ್ಲೂ ಕೂಡ 2 ಲೈನ್ ಅನ್ನ ಹಾಕ್ತಕ್ಕಂಥದ್ದು. ಈ ರೀತಿ 2 ಲೈನ್ ಅನ್ನ ಹಾಕೋದು ಏನಕ್ಕಪ್ಪ ಈ ತರ ಹಾಕ್ತಾರೆ ಅಂದ್ರೆ, ಇದನ್ನ ಅಷ್ಟ ದಿಗ್ಬಂಧನ ಅಂತ ಹೇಳ್ತಾರೆ. ನೀವು ಮಾಡಿರ್ತಕ್ಕಂಥ ಯಂತ್ರಸಾರದ ಮಧ್ಯದಲ್ಲಿ ಯಾವುದೇ ರೀತಿ ದುಷ್ಟಶಕ್ತಿಗಳಾಗ್ಲಿ, ಬೇರೆ ರೀತಿ ಅಂದ್ರೆ ನಿಮ್ಮ ಮನಸ್ಸನ್ನ ಚೇಂಜ್ ಮಾಡ್ತಕ್ಕಂಥದ್ದಾಗ್ಲಿ, ನಿಮ್ಮ ಮನ ಪರಿವರ್ತನೆ ಮಾಡ್ತಕ್ಕಂಥದ್ದಾಗ್ಲಿ, ಇದು ಯಾವುದು ಕೂಡ ಆಗಲ್ಲ. ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಗಮನದಿಂದ ಮಾಡತಕ್ಕಂಥದ್ದು. ಇನ್ನ ತಾವು ಕಂಪ್ಲೀಟ್ ಆಗಿ ಯಂತ್ರಸಾರವನ್ನ ಬರೆದಿದ್ದಾಯ್ತು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, ಆ ಒಂದು 8 ರೇಖೆಗಳು ಏನಿದೆ, ಆ 8 ರೇಖೆಗಳಲ್ಲೂ ಕೂಡ ಒಂದೊಂದು ದೀಪವನ್ನ ಇಡ್ತಕ್ಕಂಥದ್ದು. ದೀಪವನ್ನ ಇಡಬೇಕಾದ್ರೆ ಕೂಡ ಬಹಳ ವಿಶೇಷವಾಗಿ ಶನೇಶ್ಚರನ ಬೀಜಾಕ್ಷರಿ ಮಂತ್ರ ತಾವು ಪಠನೆ ಮಾಡ್ತಾನೆ ಇರಬೇಕು. ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. 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 ಇನ್ನ 8 ದಿಕ್ಕಿನಲ್ಲೂ ಕೂಡ 8 ದೀಪಗಳನ್ನ ಇಟ್ರಿ. 9 ದೀಪಗಳು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಆ 9ನೇ ದೀಪ ಕರೆಕ್ಟ್ ಆಗಿ ಮಧ್ಯದಲ್ಲಿ ಇಡ್ತಕ್ಕಂಥದ್ದು. 9 ದೀಪಗಳನ್ನ ಇಟ್ಕೊಂಡಿದ್ದಾಯ್ತು. ಈಗ ವಿಶೇಷವಾಗಿ ಶನೇಶ್ಚರನ ಬೀಜಾಕ್ಷರಿ ಮಂತ್ರವನ್ನೇ 108 ಬಾರಿ ಪಠನೆ ಮಾಡತಕ್ಕಂಥದ್ದು. ಶನೇಶ್ಚರನ ಬೀಜಾಕ್ಷರಿ ಮಂತ್ರ ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ 108 ಬಾರಿ ಪಠನೆ ಮಾಡ್ತಕ್ಕಂಥದ್ದು. ಪಠನೆ ಮಾಡಿದ ನಂತರ ಏನ್ ಮಾಡಬೇಕು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. 9 ದೀಪಗಳನ್ನ ಇಟ್ಟಿದ್ದಾಯ್ತು. ಶನೇಶ್ಚರನ ಬೀಜಾಕ್ಷರಿ ಮಂತ್ರ ನಿರಂತರವಾಗಿ ಪಠನೆ ಮಾಡ್ತಾನೆ ಇರಬೇಕು. 108 ಬಾರಿ ಪಠನೆ ಮಾಡಿದ ನಂತರ ಏನ್ ಮಾಡಬೇಕು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. 9 ದೀಪಗಳನ್ನ ಹಚ್ಚಿದ್ದಾಯ್ತು. ಈಗಾಗಲೇ ತಾವೆಲ್ಲರೂ ಕೂಡ ಆ ಒಂದು ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡೋದ್ರಲ್ಲಿದ್ದೀರಾ. 108 ಬಾರಿ ಪಠನೆ ಮಾಡೋದ್ರ ಜೊತೆ ಅದರ ಮಧ್ಯದಲ್ಲಿ ಕುಂಕುಮವನ್ನ 9 ದೀಪಗಳ ತುದಿ ಹತ್ರ ಇಡತಕ್ಕಂಥದ್ದು. ಆ ಒಂದು 9 ದೀಪಗಳ ತುದಿ ಹತ್ರ ಹೇಗೆ ಅಂದ್ರೆ ಈ ರೀತಿ 9 ದೀಪದ ತುದಿ ಹತ್ರ ಒಂದೊಂದು ಚಿಟಿಕೆ ಕುಂಕುಮವನ್ನ ಅದರ ಹತ್ರ ಹಾಕ್ತಕ್ಕಂಥದ್ದು. ಆ ಒಂದು ಕುಂಕುಮವನ್ನ ಹಾಕ್ಬೇಕಾದ್ರೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಒಂದೇ ಮನಸ್ಸಿನಿಂದ, ಭಗವಂತ ನಾನು ನಿನ್ನ ಪೂಜೆ ಮಾಡ್ತಾ ಇದ್ದೇನೆ, ನಿನ್ನ ಸಂಪೂರ್ಣ ಫಲ ನನಗೆ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿಕೊಂಡೇ ಕುಂಕುಮವನ್ನ ಹಾಕ್ತಕ್ಕಂಥದ್ದು. ಓಂ ಶಂ ಶನೇಶ್ಚರಾಯ ನಮಃ. 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 9 ದೀಪಗಳಿಗೂ ಕೂಡ ಅರಿಶಿನ ಕುಂಕುಮದಿಂದ ಪೂಜೆ ಮಾಡಿರ್ತಕ್ಕಂಥದ್ದಾಯ್ತು. ಈಗ ಧೂಪವನ್ನ ಮಾಡತಕ್ಕಂಥದ್ದು, ಭಗವಂತನಿಗೆ ಧೂಪ ದೀಪ ನೈವೇದ್ಯ ಮಾಡತಕ್ಕಂಥದ್ದು. ಓಂ ಶಂ
ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಧೂಪ ಮಾಡಿದ್ದಾಯ್ತು. ಈಗ ಭಗವಂತನಿಗೆ ನೈವೇದ್ಯ ಮಾಡತಕ್ಕಂಥದ್ದು. ನೈವೇದ್ಯ ಮಾಡಲಿಕ್ಕೆ ಶನೇಶ್ಚರನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಫಲ ಬೆಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ಬೆಲ್ಲವನ್ನ ನೈವೇದ್ಯ ಮಾಡತಕ್ಕಂಥದ್ದು ಈಗ. ಓಂ ಶಂ ಶನೇಶ್ಚರಾಯ ನಮಃ. ಸತ್ಯಂ ತೃತೀನ ಫ್ರಂಚಯಾಮಿ ಕಾಮನೋ ಅಮೃತೋಪಸ್ತರಣಮಸಿ ಸ್ವಾಹ. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ಭಗವಂತ ಕಾಪಾಡಪ್ಪ. ಭಗವಂತನನ್ನ ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಭಗವಂತನಿಗೆ ದೀಪವನ್ನು ಪ್ರಜ್ವಲಿಸೋಣ. ಭಗವಂತನಿಗೆ ಕರ್ಪೂರದ ಆರತಿಯನ್ನ ಮಾಡೋಣ. ಪಚ್ಚ ಕರ್ಪೂರ ಅಂದ್ರೆ ಅಚ್ಚ ಪಚ್ ಕರ್ಪೂರದಿಂದ ಭಗವಂತನಿಗೆ ಆರತಿ ಮಾಡತಕ್ಕಂಥದ್ದು. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಭಗವಂತನಿಗೆ ಆರತಿ ಮಾಡಿದ್ದಾಯ್ತು. ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನೆರವೇರಿಸಿದ್ದಾಯ್ತು. ಪ್ರತಿಯೊಂದು ಕೂಡ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಮಾಡಿದ್ದಾಯ್ತು. ಈಗ ಈ ಒಂದು ತಂತ್ರಸಾರವನ್ನ ಬೆಳಗ್ಗೆ ತಾವು ಮಾಡತಕ್ಕಂಥದ್ದು. ಇವತ್ತಿನ ದಿವಸ ಯಾವ ಸಮಯದಲ್ಲಾದರೂ ಕೂಡ ಮಾಡಬಹುದು. ಆದ್ರೆ ಸಂಜೆ 6:30 ಒಳಗಡೆ ಈ ಒಂದು ತಂತ್ರಸಾರವನ್ನ ಪ್ರಾರಂಭ ಮಾಡತಕ್ಕಂಥದ್ದು, ಅಂತ್ಯ ಮಾಡತಕ್ಕಂಥದ್ದು. 6:30 ಮೇಲೆ ಇದನ್ನ ವಿಸರ್ಜನೆ ಮಾಡತಕ್ಕಂಥದ್ದು. ವಿಸರ್ಜನೆ ಹೇಗೆ? ಹಚ್ಚಿರ್ತಕ್ಕಂಥ 9 ದೀಪಗಳನ್ನ ತೆಗೆದು ಸೈಡಿಗಿಡಿ. ಅದನ್ನ ಆಚೆಗಡೆ ಹಾಕ್ತಕ್ಕಂಥದ್ದು ಬೇಡ. ಈ ಒಂದು ತಂತ್ರಸಾರವನ್ನ ಮಾಡೋದಕ್ಕೆ ನಾನ್ ನಿಮ್ಗೆ ಮೊದಲೇ ಹೇಳಬೇಕಾಗಿತ್ತು. ನಾನು ಈ ವಿಚಾರವನ್ನ ಮರೆತೆ. ಈ ಒಂದು ತಂತ್ರಸಾರವನ್ನ ಮಾಡಬೇಕಾದ್ರೆ, ತಂತ್ರಸಾರದ ಯಂತ್ರವನ್ನ ಹಾಕಬೇಕಾದ್ರೆ ಅದರ ಕೆಳಗಡೆ ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನೇ ಉಪಯೋಗಿಸ್ತಕ್ಕಂಥದ್ದು. ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನೇ ಉಪಯೋಗಿಸ್ತಕ್ಕಂಥದ್ದು. ನೀಲಿ ವರ್ಣದ ಮೇಲೆ ಈ ಒಂದು ಯಂತ್ರಸಾರವನ್ನ ಹಾಕ್ತಕ್ಕಂಥದ್ದು. ಈ ಒಂದು ತಂತ್ರಸಾರವನ್ನು ಕೂಡ ಮಾಡತಕ್ಕಂಥದ್ದು. ತಾವು ಈ ಒಂದು ತಂತ್ರಸಾರ ಮಾಡಬೇಕಾದ್ರೆ ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನೇ ಧರಿಸಿ. ಆದ್ರೆ ಒಂದು ವೇಳೆ ತಮ್ಮ ಹತ್ರ ಇಲ್ಲ ಅಂದ್ರೆ ನೀಲಿ ವರ್ಣದ ಕರವಸ್ತ್ರವನ್ನಾದ್ರೂ ತಮ್ಮ ಜೊತೆ ಇಟ್ಕೊಂಡು ಈ ಒಂದು ತಂತ್ರಸಾರವನ್ನ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಮಕರ ಕುಂಭ ರಾಶಿಯಲ್ಲಿರ್ತಕ್ಕಂಥವ್ರು ತಮಗೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳು ಸಿಗ್ತಕ್ಕಂಥದ್ದು. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದು. ಸಂಜೆ 6:30 ಆದ ನಂತರ, ಸೂರ್ಯಾಸ್ತ ಆದ ನಂತರ ದೀಪಗಳನ್ನ ತೆಗೆದು ಸೈಡಿಗಿಡಿ. ಈ ನೈವೇದ್ಯವನ್ನು ಕೂಡ ತಾವು ಏನ್ ಮಾಡ್ತೀರಾ, ತಮ್ಮ ಮನೆಯ ಮಾಡಿ ಮೇಲ್ಗಡೆ ಇದೇ ಬೆಲ್ಲವನ್ನ ಅದೇ ರೀತಿ ಇಟ್ಬಿಡಿ. ಪ್ರಾಣಿ ಪಕ್ಷಿಗಳು, ಪಕ್ಷಿಗಳು ಯಾರೋ ಒಬ್ರು ಬರ್ತಾರೆ, ಆ ಒಂದು ಪ್ರಸಾದವನ್ನ ಸ್ವೀಕರಿಸ್ತಾರೆ ಅಷ್ಟೇ. ಆಮೇಲೆ ಈ ಒಂದು ವಸ್ತ್ರದ ಮೇಲೆ ಹಾಕಿರ್ತಕ್ಕಂಥ ಯಂತ್ರವನ್ನ ತಾವೇನ್ ಮಾಡ್ತೀರಾ, ಆ ಒಂದು ವಸ್ತ್ರವನ್ನ ನಿಧಾನಕ್ಕೆ ಮಡಚಿ ಯಾವ್ದಾದ್ರೂ ಹಸಿರು ಗಿಡದ ಬುಡದ ಹತ್ರ ಇಟ್ಬಿಡಿ. ಹಸಿರು ಗಿಡದ ಬುಡದ ಹತ್ರ ಇಟ್ಬಿಡಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ತಿಳ್ಕೊಂಡಿದ್ದೀರಾ. ಈಗ ತಾವೆಲ್ಲರೂ ಕಾಯ್ತಾ ಇರೋದೇ ವಿಶೇಷವಾಗಿರ್ತಕ್ಕಂಥ ರಾಶಿ ಫಲಕ್ಕೋಸ್ಕರ. ರಾಶಿ ಫಲ ಶುರು ಮಾಡೋಣ. ನಾನಿನ್ನ ತಡ ಮಾಡೋದಿಲ್ಲ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಎಡುತ್ತಕ್ಕಂಥದ್ದಿರುತ್ತೆ. ಸಾಕಷ್ಟು ತೊಂದರೆಗಳನ್ನೇ ಅನುಭವಿಸ್ತಕ್ಕಂಥದ್ದಿರುತ್ತೆ. ಒಂದು ರೀತಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಆದಷ್ಟು ಶನೇಶ್ವರನನ್ನ ತಾವು ಕೂಡ ಪ್ರಾರ್ಥನೆ ಮಾಡಿ. ಮಕರ ಕುಂಭ ರಾಶಿಯಲ್ಲಿರ್ತಕ್ಕಂಥದ್ದಲ್ಲ, ಮೇಷರಾಶಿಯಲ್ಲಿರ್ತಕ್ಕಂಥವರು ಕೂಡ ಶನೇಶ್ವರನನ್ನ ಪ್ರಾರ್ಥನೆ ಮಾಡಿ. ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ. ಮತ್ತೊಂದು ವಿಚಾರ ಸ್ಪಷ್ಟೀಕರಿಸೋದೇನಪ್ಪಾ ಅಂದ್ರೆ, ಶನೇಶ್ವರನ ಮಂತ್ರವನ್ನ ಉಚ್ಚರಿಸಬೇಕಾದ್ರೆ ಕೆಲವೊಂದಷ್ಟು ಜನ ತಾವೇನ್ ಮಾಡ್ತೀರಾ, ಶಂ ಶನೇಶ್ವರಾಯ ನಮಃ ಅಂತ ಹೇಳ್ತೀರಾ.
ಶನೇಶ್ವರ ಅಂತ ಹೇಳಿದ್ರೆ ಅದು ಈಶ್ವರನಿಗೆ ಸಂಬಂಧಪಡ್ತಕ್ಕಂಥದ್ದು. ಶನೇಶ್ವರ ಬೇಡ, ಶನೇಶ್ಚರ, ಆ ಚರ ಅಂತಕ್ಕಂಥದ್ದು ಬರಬೇಕು. ಆಗ ಭಗವಂತನಿಗೆ ಸಂಪೂರ್ಣವಾಗಿ ಪ್ರಿಯವಾಗಿರತಕ್ಕಂಥದ್ದು, ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗ್ತಕ್ಕಂಥದ್ದು. ಶನೇಶ್ಚರಾಯ ನಮಃ, ಶನೇಶ್ಚರಾಯ ನಮಃ, ಶನೇಶ್ಚರಾಯ ನಮಃ. ಈ ಬೀಜಾಕ್ಷರಿ ಮಂತ್ರವನ್ನ ತಾವು 48 ಬಾರಿ ಪಠನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಾ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಡುವತಕ್ಕಂಥದ್ದಿರುತ್ತೆ. ಎಡುವತಕ್ಕಂಥದ್ದು ಒಂದು ರೀತಿ ಆದ್ರೆ ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆಯವರೆಗೂ, 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಸಾಕಷ್ಟು ವಿಚಾರಗಳಲ್ಲಿ ಜಗಳ, ಕಿರಿಕಿರಿ, ಕದನಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಪ್ರತಿಯೊಂದನ್ನು ಕೂಡ ತಾವು ಅಬ್ಸರ್ವ್ ಮಾಡಿದ್ರೆ ಆ 2 ರಿಂದ 6 ಸಮಯದಲ್ಲಿ ತಮ್ಮ ಮನಸ್ಥಿತಿ ಅಷ್ಟು ಸಮಂಜಸಕರವಾಗಿ ಇರತಕ್ಕಂಥದ್ದಲ್ಲ. ಯೋಚನೆ ಮಾಡಿ, ಯಾವ ಒಂದು ಕೆಲಸವನ್ನ ಮುಂದುವರಿಸಬೇಕಾದ್ರೂ ಕೂಡ 2 ಗಂಟೆಗಿನ್ನ ಮುಂಚೆ, ಇಲ್ಲ ಅಂದ್ರೆ 6 ಗಂಟೆ ಆದ ನಂತರ ಸಾಕಷ್ಟು ಹೆಚ್ಚಿನ ಫಲಾಫಲಗಳಿರ್ತಕ್ಕಂಥದ್ದು. ತಾವು ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡಿ, ಗುರುಗಳನ್ನ ಪ್ರಾರ್ಥನೆ ಮಾಡಿ, ಸಾಯಿಬಾಬಾರನ್ನ ಪ್ರಾರ್ಥನೆ ಮಾಡಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡಿ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗ್ತಕ್ಕಂಥದ್ದಿರುತ್ತೆ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಒಂದು ರೀತಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ತಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಕಷ್ಟಪಟ್ಟು ತಾವು ಏನೇ ಕೆಲಸವನ್ನ ಮಾಡಿದ್ರು ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳಲ್ಲಿ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ವಿಶೇಷವಾಗಿ ತಂದೆಯ ತಾಯಿಯ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದು, ಗುರು ಹಿರಿಯರ ಅನುಗ್ರಹ ಇರತಕ್ಕಂಥದ್ದು ಪ್ರತಿಯೊಂದು ಕೂಡ ವಿಶೇಷವಾಗಿದೆ. ತಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಆದ್ರೆ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಮಾಡೋ ಕೆಲಸದಲ್ಲಿ ವಿರೋಧ ಇರುತ್ತೆ. ಪ್ರಾರಂಭದ ಸಮಯದಲ್ಲಿ ಸ್ವಲ್ಪ ವಿರೋಧ ಇರುತ್ತೆ. ಆದ್ರೆ ಇನ್ನೇನು ಆ ಕೆಲಸ ಮುಗಿಯೋ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮನ್ನ ಹೊಗಳತಕ್ಕಂಥದ್ದಿರುತ್ತೆ. ತಾವು ಪಟ್ಟಿರ್ತಕ್ಕಂಥ ಕಷ್ಟವನ್ನ ಗುರುತಿಸ್ತಕ್ಕಂಥ ಸಮಯ. ಒಂದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಇವತ್ತು ತಾವು ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಸಿದ್ಧಿ ಆಗತ್ತೆ. ಆದ್ರೆ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಆ ಮಂದಗತಿಯಲ್ಲಿ ಸಾಕ್ತಕ್ಕಂಥದನ್ನ ದೂರಪಡಿಸ್ಕೊಳ್ಬೇಕು. ಭಗವಂತನ ಅನುಗ್ರಹ ಸಾಕಷ್ಟು ಇನ್ನಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದ್ರೆ ತಾವು ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟೇಶ್ವರನನ್ನ ಪ್ರಾರ್ಥನೆ ಮಾಡಬೇಕು. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತ ವಿಗ್ರಹ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿದೇವಚ. ವೆಂಕಟೇಶ್ವರನನ್ನ ಪ್ರಾರ್ಥನೆ ಮಾಡಿ, ತಿರುಪತಿ ಶ್ರೀನಿವಾಸನನ್ನ ಪ್ರಾರ್ಥನೆ ಮಾಡಿ. ಓಂ ನಮೋ ಶ್ರೀನಿವಾಸಾಯ ನಮಃ, ಓಂ ನಮೋ ಶ್ರೀನಿವಾಸಾಯ ನಮಃ, ಓಂ ನಮೋ ಶ್ರೀನಿವಾಸಾಯ ನಮಃ. ತಿರುಪತಿ ವೆಂಕಟೇಶ್ವರನನ್ನ ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಡುವತಕ್ಕಂಥದ್ದಿರುತ್ತೆ. ಮಾಡೋ ಕೆಲಸದಲ್ಲಿ ಎಡುವತಕ್ಕಂಥದ್ದು ಒಂದು ರೀತಿ ಆಡಿದ್ರೆ ಇವತ್ತಿನ ದಿವಸ ತಾವು ಮಾರ್ಗ ಮಧ್ಯದಲ್ಲಿ ಓಡಾಡಬೇಕಾದ್ರೆ ಕೂಡ ಎಡುವತಕ್ಕಂಥದ್ದಿರುತ್ತೆ. ದಾಟತಕ್ಕಂಥದ್ದಿರುತ್ತೆ. ಒಂದು ರೀತಿ ಹೇಳ್ಬೇಕಂದ್ರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಭಾನುವಾರ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಕುಡುಕನ್ನ ಉಂಟು ಮಾಡತಕ್ಕಂಥದ್ದಿರುತ್ತೆ. ಏನನ್ನ ತಾವು ಮಾಡಬೇಕಂದ್ರೂ ಕೂಡ ಸಾಕಷ್ಟು ವಿರೋಧಗಳು ಇರತಕ್ಕಂಥದ್ದಿರುತ್ತೆ. ಮತ್ತೊಂದು ವಿಚಾರ ಸ್ಪಷ್ಟೀಕರಿಸೋದೇನಪ್ಪಾ ಅಂದ್ರೆ ದೂರಪಾರ ಪ್ರಯಾಣ ಮಾಡಬೇಡಿ ಇವತ್ತಿನ ದಿವಸ. ಭಾನುವಾರ ಗುರುಗಳೇ ನಾನು ಮನೆಯಲ್ಲೇ ಇರ್ತೀನಿ, ಇಷ್ಟು ದಿವಸ ಮನೆಯಲ್ಲೇ ಇದ್ದೆ, ಇವತ್ತಾದ್ರೂ ಒಂದ್ ಸ್ವಲ್ಪ ಆಚೆ ಹೋಗೋಣ ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡಿದ್ರೆ ತಾವೇನಾದ್ರೂ ಹೋಗ್ ಬನ್ನಿ, ನಾನು ಬೇಡ ಅನ್ನೋದಿಲ್ಲ. ಆದ್ರೆ ನಿಮ್ಮ ಸುತ್ತಮುತ್ತ ಇರೋ ಜಾಗದಲ್ಲಿ ಸ್ವಲ್ಪ ದೂರ ಹೋಗಿ ಒಂದಷ್ಟು ಖುಷಿಯನ್ನ ಎಂಜಾಯ್ ಮಾಡ್ಕೊಂಡು ಬರ್ತಕ್ಕಂಥದ್ದು ಉತ್ತಮ. ಅದನ್ನ ಬಿಟ್ಟು ಬಹಳಷ್ಟು ದೂರ ಬಾರ ಪ್ರಯಾಣ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದು ಅಲ್ಲ. ತಾವು ಮಾಡಿ, ನಾನು ಬೇಡ ಅನ್ನೋದಿಲ್ಲ, ಮಾಡಿದ್ರೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನಪ್ಪಾ ಅಂದ್ರೆ ಮನೆಯಲ್ಲಿರ್ತಕ್ಕಂಥವ್ರು ತಮ್ಮಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಪ್ರತಿಯೊಂದನ್ನು ಕೂಡ ತಾವು ಗಮನಿಸಿದ್ರೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು
ವಿಶೇಷವಾಗಿ ಕಾಲಭೈರವರನ್ನ ಪ್ರಾರ್ಥನೆ ಮಾಡಬೇಕು. ಕಾಲಭೈರವರನ್ನ ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗತ್ತೆ. ಒಂದು ರೀತಿ ಹೇಳ್ಬೇಕಂದ್ರೆ ಶುಭ ದಿನ ಇರತಕ್ಕಂಥದ್ದು, ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥದ್ದು, ಪ್ರತಿಯೊಂದು ಕೆಲಸ ಕಾರ್ಯಸಿದ್ಧಿ ಆಗತ್ತೆ ಅಂದ ಮೇಲೆ ಮುಗಿದೋಯ್ತು. ಇವತ್ತು ತಾವು ಯಾವ ವಿಚಾರದಲ್ಲೂ ಕೂಡ ಆಲಸ್ಯ ಮಾಡಬೇಡಿ. ಅನ್ಕೊಂಡಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಸಾಧನೆ ಮಾಡ್ತೀರಾ. ಭಗವಂತನನ್ನ ಇನ್ನಷ್ಟು ಹೆಚ್ಚು ಪ್ರಾರ್ಥನೆ ಮಾಡಿ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ವೇಳೆ ತಾವೇನಾದ್ರೂ ದೂರಭಾರ ಪ್ರಯಾಣಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ ತಮ್ಮ ತಂದೆ ತಾಯಿಯನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡೋಗಿ ಇನ್ನಷ್ಟು ಹೆಚ್ಚಿನ ಸುಖ ಸಂತೋಷ, ವಿಶೇಷವಾಗಿರ್ತಕ್ಕಂಥ ಅವರ ಸಂತೋಷದಲ್ಲಿ ತಮ್ಮ ಸಂತೋಷವನ್ನ ಕೂಡ ಕಾಣ್ಕೊಳ್ತಕ್ಕಂಥದ್ದು, ತಂದೆ ತಾಯಿ ಅನುಗ್ರಹ ನಿಮ್ಗೆ ಇರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ನಮಸ್ಕಾರ ವೀಕ್ಷಕರೇ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಹಿಂದಿನ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ತಿಳ್ಕೊಂಡ್ರಿ. ವಿಶೇಷವಾಗಿರ್ತಕ್ಕಂಥ ಮೊದಲು ಬಂದಿರತಕ್ಕಂಥ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ಅಂತ ತಿಳ್ಕೊಂಡ್ರಿ. ಇನ್ನು ಉಳಿದಿರ್ತಕ್ಕಂಥ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿರೋಧ ಇರತಕ್ಕಂಥದ್ದು ಒಂದು ರೀತಿ ಆದ್ರೆ, ತಾವು ಮಾಡೋ ಕೆಲಸದಲ್ಲಿ ನಿಮಗೆ ಅಷ್ಟು ಆ ಒಂದು ತೃಪ್ತಿಕರ ಅನ್ಸೋದಿಲ್ಲ, ಆ ಒಂದು ಹುಮ್ಮಸ್ಸಿರೋದಿಲ್ಲ, ಆ ಒಂದು ತೇಜಸ್ಸಿರೋದಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಕಿರಿಕಿರಿ ಅನ್ನೋದಿರುತ್ತೆ. ಭಾನುವಾರ ಆಯ್ತಪ್ಪ ನೆಮ್ಮದಿಯಾಗಿ ಮನೆಯಲ್ಲಿ ಮಲ್ಕೊಳ್ಳೋಣ ಒಂದು 10 ನಿಮಿಷ ಅನ್ನೋ ಒಂದು ಮನಸ್ಥಿತಿ ತಾವಿದ್ರೂ ಕೂಡ ನಿಮ್ಮ ಮನಸ್ಸು ಅದಕ್ಕೆ ಸ್ಪಂದಿಸೋದಿಲ್ಲ, ನಿಮ್ಮ ವಾತಾವರಣ ಕೂಡ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದಲ್ಲ. ಒಂದು ರೀತಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ತಾವು ವಿಷ್ಣುವನನ್ನ ಪ್ರಾರ್ಥನೆ ಮಾಡಿ. ವಿಷ್ಣುವಿನನ್ನ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರೋ ತಮ್ಮ ಮನಸ್ಸು ಅಷ್ಟೇ ಹದ್ಬಸ್ತಲ್ಲಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಮನಸ್ಕಾರಕ ಚಂದ್ರನಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬಂದು ಮನಸ್ಸನ್ನ ಶಾಂತಿ ನೆಮ್ಮದಿಗೊಳಿಸ್ಕೊಳ್ತಕ್ಕಂಥದ್ದು. ಏನಕ್ಕಪ್ಪ ನಾನು ಪ್ರತಿ ಸತಿ ಮನಸ್ಕಾರಕ ಚಂದ್ರ ಅಂತೀನಿ, ಮನಸ್ಕಾರಕ ವಿಷ್ಣು ಅಂತೀನಿ ಅಂದ್ರೆ, ಸೂರ್ಯ ಬಹಳ ಹೀಟು, ಅಂದ್ರೆ ಸೂರ್ಯನ ಶಾಖ ತಡ್ಕೊಳ್ಳಿಕ್ಕಾಗಲ್ಲ. ನಮ್ಮ ಮನಸ್ಸು ನೀವು ಅಷ್ಟೇ ಪ್ರತಿ ದಿವಸ ತಾವು ಹೋಗ್ತಕ್ಕಂಥ ಕೆಲಸದಲ್ಲಿ ಬೆಳಗ್ಗೆಯಿಂದ ಸಂಜೆಯ ತನಕ, ರಾತ್ರಿಯ ತನಕ ಸಾಕಷ್ಟು ಪ್ರೆಷರ್ ಇರ್ತಕ್ಕಂಥದ್ದಿರುತ್ತೆ, ಟೆನ್ಷನ್ ಇರ್ತಕ್ಕಂಥದ್ದಿರುತ್ತೆ. ರಾತ್ರಿ ಆಗ್ತಾ ಇದ್ದಂಗೆ ಸೂರ್ಯಾಸ್ತ ಆಗಿ ಚಂದ್ರ ಉದಯ ಆಗಿದ ನಂತರ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ತಿಳಿ ಸ್ವಭಾವಕ್ಕೆ ಬರ್ತಕ್ಕಂಥದ್ದು, ಸಂಪೂರ್ಣವಾಗಿ ಏನೋ ಒಂದು ನೆಮ್ಮದಿ ಸಿಗ್ತಕ್ಕಂಥದ್ದು. ಚಂದ್ರನನ್ನ ಒಂದು ಸತಿ ನೋಡಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಆಗ್ತಕ್ಕಂಥ ಆ ಒಂದು ಖುಷಿ, ಆ ಖುಷಿಯನ್ನ ತಂದು ಕೊಡ್ತಕ್ಕಂಥ ಶಕ್ತಿ ಚಂದ್ರನಿಗಿರ್ತಕ್ಕಂಥದ್ದು. ಚಂದ್ರನನ್ನ ಪ್ರಾರ್ಥನೆ ಮಾಡಿ, ವಿಷ್ಣುನನ್ನ ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಾ. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯವರೆಗೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಆ ಒಂದು ಕ್ಷಣ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗತ್ತೆ. ಎಲ್ಲಾದ್ರೂ ದೂರ ಬಾರ ಹೋಗ್ಬೇಕು ಅಂದ್ರೆ ನಿಮಗೆ ಇವತ್ತು ತಾವು ಹೋಗಿ ನಾನು ಬೇಡ ಅನ್ನೋದಿಲ್ಲ. ಆದ್ರೆ ಪ್ರಯಾಣವನ್ನ ಶುರು ಮಾಡಬೇಕಾದ್ರೆ 3 ಗಂಟೆಯ ನಂತರ 5 ಗಂಟೆ ಒಳಗಡೆ ಈ ಒಂದು ಸಮಯದಲ್ಲಿ ತಾವು ಪ್ರಯಾಣವನ್ನು ಶುರು ಮಾಡಿದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಾ. ಅದಕ್ಕಿಂತ ಮುಂಚೆ ತಾವೇನಾದ್ರೂ ಪ್ರಯಾಣವನ್ನು ಶುರು ಮಾಡಿದ್ದೆ ಆದ್ರೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದಿರುತ್ತೆ. ಮಾರ್ಗ ಮಧ್ಯದಲ್ಲಿ ಸಣ್ಣ ಪುಟ್ಟ, ಬಹಳ ದೊಡ್ಡ ಮಟ್ಟದಲ್ಲಾಗಲ್ಲ, ಸಣ್ಣ ಪುಟ್ಟ ಅಚಾತುರ್ಯಗಳು ಕೂಡ ಆಗ್ತಕ್ಕಂಥದ್ದಿರುತ್ತೆ. ವಿಶೇಷವಾಗಿ ಚಂದ್ರನನ್ನ ಪ್ರಾರ್ಥನೆ ಮಾಡಿ, ವಿಷ್ಣುವಿನನ್ನ ಪ್ರಾರ್ಥನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ಳಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಡುತ್ತಕ್ಕಂಥದ್ದಿರುತ್ತೆ. ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ಭಾನುವಾರ ತಾವು ಯಾವ್ದಾದ್ರೂ ಕಾಗದದ ಮೇಲೆ ಸಹಿ ಹಾಕ್ಬೇಕಾಗ್ಲಿ, ಏನಾದ್ರೂ ಒಂದು ಕಾಗದದ ವಿಚಾರವಾಗಿ ಡಿಸ್ಕಸ್ ಮಾಡ್ತಕ್ಕಂಥದ್ದಾಗ್ಲಿ, ಕಾಗದ ಅಂದ್ರೆ ಮುಗೀತು, ಭೂಮಿ ವ್ಯಾಪಾರ ಮಾಡ್ತಕ್ಕಂಥದ್ದು, ಭೂಮಿಯನ್ನ ನಂಬಿ ಬದುಕ್ತಾ ಇರ್ತಕ್ಕಂಥದ್ದು, ಲ್ಯಾಂಡ್ ಬಗ್ಗೆ ವ್ಯವಹಾರ ಮಾಡ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಸಾಕಷ್ಟು ಇವತ್ತಿನ ದಿವಸ ಏನಾದ್ರೂ ಒಂದು ಒಳ್ಳೆ ಕೆಲಸವನ್ನ ಭೂಮಿಯ ವಿಚಾರವಾಗಿ ತಾವು ಶುರು ಮಾಡಿದ್ದೆ ಆದ್ರೆ ಸಾಕಷ್ಟು ಕೆಡಕನ್ನೇ ಅನುಭವಿಸ್ತಕ್ಕಂಥದ್ದಿರುತ್ತೆ. ಅದರಿಂದ ಬಹಳ ದೊಡ್ಡ ಲಾಸ್ ಅನ್ನ ಅನುಭವಿಸ್ತಕ್ಕಂಥದ್ದಿರುತ್ತೆ. ಈ ಒಂದು ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಈ ಒಂದು ದಿವಸ ತಡೆ ಇಟ್ಟು ನಾಳೆಯಿಂದ ತಾವು ಆ ಕೆಲಸವನ್ನ ಶುರು ಮಾಡಿದ್ದೆ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ ರಾಶಿ.
ಧನುರ್ರಾಶಿ ಧನುರ್ಲಗ್ನ. ಧನುರ್ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ವಿಶೇಷವಾಗಿ ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಗೆ ಇರ್ತಕ್ಕಂಥದ್ದು. ಧನುರ್ರಾಶಿಯವರಿಗೆ ಈ ಒಂದು ಭಾನುವಾರ ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಗಿರೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ತಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗತ್ತೆ. ದೂರ ಭಾರ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲಾದ್ರೂ ಆಚೆ ಕಡೆ ಹೋಗಿ ನೆಮ್ಮದಿಯಾಗಿ ಹೋಗಿ ಬರ್ತೀರಾ. ಸುಖ ಶಾಂತಿ ನೆಮ್ಮದಿ ನಿಮ್ಗಿರ್ತಕ್ಕಂಥದ್ದು. ಯಾವ ಒಂದು ವಿಚಾರಕ್ಕೂ ಕೂಡ, ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ನಿಮ್ಮ ಮನೆಯಲ್ಲಿ ಇಷ್ಟು ದಿವಸ ಬರ್ತಾ ಇರ್ತಕ್ಕಂಥ ಜಗಳ ಕದನ ಇವತ್ತು ದೂರ ಆಗಿರ್ತಕ್ಕಂಥದ್ದು. ಈಗಾಗಲೇ ತಮಗೆ ಇದರ ಅನುಭವ ಆಗಿರಬೇಕು. ಧನುರ್ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿನ್ನೆ ಇದ್ದಂತ ಕಿರಿಕಿರಿ, ನಿನ್ನೆ ಇದ್ದಂತ ಅಸಮಾಧಾನತೆ, ನಿನ್ನೆ ಇದ್ದಂತ ಆ ಒಂದು ನೆಮ್ಮದಿ, ಅಂದ್ರೆ ನೆಮ್ಮದಿಯನ್ನ ಕಳ್ಕೊಂಡಿರ್ತಕ್ಕಂಥ ದಿವಸ, ಈ ಒಂದು ದಿವಸ ಅದು ಮತ್ತೆ ಪುನರಾವರ್ತನೆ ಬರ್ತಕ್ಕಂಥದ್ದು, ಮತ್ತೆ ಉತ್ಪತ್ತಿ ಆಗ್ತಕ್ಕಂಥದ್ದು. ಪ್ರತಿಯೊಂದರ ವಿಚಾರದಲ್ಲೂ ಕೂಡ ಸಾಕಷ್ಟು ಸುಖ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥದ್ದು ಧನುರ್ರಾಶಿಯವರಿಗೆ ಈ ಭಾನುವಾರದ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗತ್ತೆ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿದೆ, ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಗಿದೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಏನಕ್ಕಪ್ಪ ನಾನು ಈ ವಿಚಾರ ಹೇಳ್ತಾ ಇದ್ದೇನೆ, ಈಗಾಗಲೇ ತಮಗೆ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ತಿಳಿಸ್ಕೊಟ್ಬಿಟ್ಟಿದ್ದೇನೆ. ತಾವು ಪಡ್ತಾ ಇರತಕ್ಕಂಥ ಕಷ್ಟದಿಂದ ದೂರ ಆಗ್ಲಿಕ್ಕೋಸ್ಕರನೇ ಈ ಒಂದು ದಿವಸ ತಾವು ಈ ಒಂದು ತಂತ್ರಸಾರವನ್ನ ಮಾಡಿದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಬರ್ತಕ್ಕಂಥ ದೋಷಗಳು ಇರ್ತಕ್ಕಂಥ ಆ ಒಂದು ಕೆಟ್ಟ ಸಮಯದಿಂದ ಕೂಡ ದೂರ ಆಗ್ತೀರಾ. ಶನೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ವಿಶೇಷವಾಗಿ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ತಾವು ಬಹಳ ಶ್ರದ್ಧಾಭಕ್ತಿಯಿಂದ ಶನೇಶ್ವರನನ್ನ ಪ್ರಾರ್ಥನೆ ಮಾಡಿ. ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ, ಶಂ ಶನೇಶ್ವರಾಯ ನಮಃ ಈ ಬೀಜಾಕ್ಷರಿ ಮಂತ್ರವನ್ನು ತಿಳಿಸ್ಕೊಟ್ಟ ಹಾಗೆ ಪಠನೆ ಮಾಡಿ ಈ ಒಂದು ತಂತ್ರಸ್ಥಾನವನ್ನ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಆದ್ರೂ ಕೂಡ ಮಕರ ರಾಶಿಯಲ್ಲಿದ್ದಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ಟಾರ್ ಏನಪ್ಪಾ ಅಂದ್ರೆ, ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಅದಕ್ಕಿಂತ ಮುಂಚೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ನಿಮಗೆ ಸ್ಟಾರ್ 12 ಗಂಟೆಯಿಂದ 6 ಗಂಟೆವರೆಗೂ ತಾವೇನು ಕೆಲಸ ಮಾಡಿದ್ರು ಆ ಒಂದು ಸಮಯದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಬಹಳ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ. ಅದನ್ನ ಬಿಟ್ಟು ಉಳಿದಿರ್ತಕ್ಕಂಥ ಸಮಯದಲ್ಲಿ ತಾವು ಕೆಲಸವನ್ನ ಮಾಡಿದ್ದೇ ಆದ್ರೆ ಒಂದಷ್ಟು ಮಟ್ಟಿಗೆ ಕಾರ್ಯಸಿದ್ಧಿ ಆಗತ್ತೆ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಅದರಿಂದ ಸಾಕಷ್ಟು ಕೆಡಕನ್ನ ಅನುಭವಿಸ್ತಕ್ಕಂಥದ್ದಿರುತ್ತೆ, ಸಾಕಷ್ಟು ಅಶುಭ ಫಲವನ್ನೇ ಅನುಭವಿಸ್ತಕ್ಕಂಥದ್ದಿರುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶನೇಶ್ವರನ ಸಂಪೂರ್ಣ ನಿಮ್ಗೆ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಸುಖ ಶಾಂತಿ ನೆಮ್ಮದಿಯನ್ನ ಕಳ್ಕೊಳ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಈ ವಿಚಾರವನ್ನ ಕೂಡ ನಾನು ನಿಮ್ಗೆ ಸ್ಪಷ್ಟೀಕರಿಸೋದೇನಪ್ಪಾ ಅಂದ್ರೆ, ತಾವು ಈ ಒಂದು ತಂತ್ರಸಾರವನ್ನ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಅಸಮಾಧಾನತೆಯನ್ನ ಉಂಟು ಮಾಡ್ಕೊಳ್ತಕ್ಕಂಥದ್ದು, ಮನೆಯಲ್ಲಿ ಅಷ್ಟು ಸುಖ ಶಾಂತಿ ನೆಮ್ಮದಿಯನ್ನ ಕಳ್ಕೊಳ್ತಕ್ಕಂಥದ್ದು. ತಂತ್ರಸಾರವನ್ನ ಪ್ರಾರಂಭದಿಂದ ಮಾಡೋ ಸಮಯದಿಂದ ಕೊನೆಯವರೆಗೂ ಏನೋ ಒಂದ್ ಸ್ವಲ್ಪ ಸಮಾಧಾನ ಇಲ್ಲದೆ ಇರ್ತಕ್ಕಂಥದ್ದು, ಕಿರಿಕಿರಿ ಇರ್ತಕ್ಕಂಥದ್ದು. ಒಂದು ವಿಚಾರ ಸ್ಪಷ್ಟೀಕರಿಸೋದೇನಪ್ಪಾ ಅಂದ್ರೆ, ಅಷ್ಟು ವಿಶೇಷವಾಗಿ ಬಹಳ ಸುಖ ಶಾಂತಿ ನೆಮ್ಮದಿಯಿಂದ ಈ ಒಂದು ತಂತ್ರಸಾರವನ್ನ ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಗೆ. ತಾವು ಇವತ್ತಿನ ದಿವಸ ನಾನು ಆಗ್ಲೇನೆ ಹೇಳಿದಾಗೆ ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನ ಧರಿಸಿ, ನೀಲಿ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನ ಧರಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಅದರ ಜೊತೆಗೆ ತಾವು ಕೂಡ ಈ ಒಂದು ತಂತ್ರಸಾರವನ್ನ ಮಾಡಲೇಬೇಕು. ನಿಮಗೋಸ್ಕರನೇ, ಮಕರ ಕುಂಭಕ್ಕೋಸ್ಕರನೇ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ತಗೊಂಡ್ಬಂದಿದ್ದೇನೆ. ಈ ಒಂದು ತಂತ್ರಸಾರವನ್ನ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ರಾಶಿಗಳಲ್ಲಿ ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತಿನ ದಿವಸ ಬಹಳ ದೂರ ಭಾರ ಹೋಗ್ತಕ್ಕಂಥದ್ದು, ದುಡ್ಡು ಕಾಸು ಲೇವಾದೇವಿ ಮಾಡ್ತಕ್ಕಂಥದ್ದು. ನಿಮಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ಇರ್ತಕ್ಕಂಥದ್ದು. ದುಡ್ಡು ಏನಾದ್ರೂ ಕೊಟ್ಟಿದ್ರೆ ವಾಪಸ್ ಬರ್ತಕ್ಕಂಥದ್ದು, ಇಲ್ಲಾಂದ್ರೆ ಯಾರಿಗಾದ್ರೂ ಕೊಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದ್ರೆ ದಯವಿಟ್ಟು ದಾನ ಮಾಡಿ. ಇವತ್ತಿನ ದಿವಸ ತಾವು ಎಷ್ಟು ದಾನ ಧರ್ಮವನ್ನ ಮಾಡ್ತೀರೋ, ದುಡ್ಡು ಕಾಸು ಅಂತಾನೆ ಅಲ್ಲ,
ದುಡ್ಡು ಕಾಸಾಗಿರ್ಬೋದು, ದ್ರವ್ಯಗಳಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇವತ್ತಿನ ದಿವಸ ತಾವು ಎಷ್ಟು ಮನಸ್ಸಿಗೆ ಖುಷಿಯನ್ನ ತಗೊಂಡು ಯಾರಿಗಾದ್ರೂ ದಾನ ಮಾಡಿದ್ದೆ ಆದ್ರೆ ಭಗವಂತ ನಿಮಗದ್ರ 10ರಷ್ಟು ದಯಪಾಲಿಸ್ತಕ್ಕಂಥದ್ದಿರುತ್ತೆ. ದಾನ ಧರ್ಮ ಮಾಡಿ, ಭಿಕ್ಷುಕರಿಗೆ ಏನಾದ್ರೂ ತಿಂಡಿ ತಿನಿಸನ್ನ ಕೊಡಿಸಿ. ಯಾರೇ ನಿಮ್ಗೆ ಕಷ್ಟ, ಇವತ್ತಿನ ದಿವಸ ನನಗೊಂದು ತುತ್ತು ಅನ್ನ ಕೊಡಿ ಅಂತ ಯಾರಾದ್ರೂ ಬಂದ್ರೆ ಅವರಿಗೆ ಸಹಾಯ ಮಾಡಿ, ಒಂದು ತುತ್ತು ಅನ್ನ ಹಾಕಿ. ಮಾರ್ಗ ಮಧ್ಯದಲ್ಲಿ ಎಲ್ಲಾದ್ರೂ ಭಿಕ್ಷುಕರು ಕಾಣಿಸಿದ್ರೆ ಅವ್ರಿಗೂ ಕೂಡ ಏನಾದ್ರೂ ತಿಂಡಿ ತಿನಿಸನ್ನ ಕೊಟ್ಟು ಪ್ರಾರ್ಥನೆ ಮಾಡಿ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದು, ಶನೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದು, ಸೂರ್ಯ ದೇವರ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದು. ಇನ್ನ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೆಲ್ಲ ತಿಳ್ಕೊಂಡ್ರಿ, ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ತಿಳ್ಕೊಂಡ್ರಿ, ಭಾನುವಾರದ ವಿಶೇಷ ಪಂಚಾಂಗ ಶ್ರವಣವನ್ನ ಕೂಡ ತಾವು ತಿಳ್ಕೊಂಡ್ರಿ. ಪ್ರತಿಯೊಂದು ಕೂಡ ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೇನೆ, ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೇನೆ ಅಂತ ನನ್ನ ಮನಸ್ಸಿಗೆ ನನ್ನ ಭಾವನೆ ಇರ್ತಕ್ಕಂಥದ್ದು. ಇದು ನಿಮಗೂ ಕೂಡ ಶನೇಶ್ವರನ ಸಂಪೂರ್ಣ ಅನುಗ್ರಹ ನಿಮಗಿರ್ಲಿ, ಭಗವಂತನ ಸಂಪೂರ್ಣ ಕೃಪೆ ನಿಮಗೆ ಸಿಗ್ಲಿ. ಯಾರ್ಯಾರು ಒಂದು ವೇಳೆ ಈ ಒಂದು ಕಾರ್ಯಕ್ರಮವನ್ನ ಮಿಸ್ ಮಾಡ್ಕೊಂಡ್ರಿ, ತಂತ್ರಸಾರ ಮತ್ತೆ ಬೇಕು ಅಂದ್ರೆ ZEE5 ಅಲ್ಲಿ ಇದೇ ತಂತ್ರಸಾರ ಮತ್ತೊಮ್ಮೆ ಮರುಪ್ರಸಾರ ಆಗುತ್ತೆ. ತಾವೆಲ್ಲರೂ ಕೂಡ ZEE5 ಆಪ್ ನ ಮುಖಾಂತರ ಈ ಒಂದು ತಂತ್ರಸಾರವನ್ನು ನೋಡಿ, ಈ ಒಂದು ತಂತ್ರಸಾರವನ್ನು ಆಚರಣೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ, ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ, ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ, ನಿನ್ನ ಹೆಸರಿನ ನಿಧಿಯು ಪೂರಯ್ಯನೇ. ಮನೆ ದೇವರೇ ನೀನಗೆ ಉಸಿರಿಗಿಂತ ಮೇಲು, ಎನ್ಸಿರು ಗಟ್ಟಿದರು ಬದುಕಿಸೋದಯಾಳು. ನಿನ್ನ ಕಣ್ಣೇ ಅಳತೆಗೋಲು ಸರಿತಪ್ಪಿಗೆ.
ನೀ ಎಳೆದು ಕೊಡುವ ಪಾಲು ನನಗೊಪ್ಪಿಗೆ. ಯೋಗಿ ಶಿವಯೋಗಿ ನಿನ್ನ ಕರುಣೆಯ ಕಡಲಲ್ಲಿ ಭಕ್ತರ ಎಲ್ಲ ಇಷ್ಟಾರ್ಥಗಳು ಮುದ್ರಾಶಿಯಾಗಿ. ನೆನೆದು ಈ ಜೀವನ ಪಯಣವಿದು ಸಾರ್ಥಕವಾಯಿತು, ನಲಿವು ಮೂಡಿತು ನಮ್ಮ ನೋವು ನೀಗಿ. ಗುರು ನಿನ್ನ ಲೀಲೆಗೆ ಗುರು ನಿನ್ನ बोलो श्री रामचंद्र महाराज की, बोलो रामचंद्र महाराज की, बोलो रामचंद्र महाराज की. ಸೀತಾರಾಮ, ಜಗದಭಿರಾಮ, ಭಾರ್ಗವರಾಮ ಇಂತಹ ರಾಮನಿಗಿರ್ತಕ್ಕಂಥ ಹಲವಾರು ವಿಶೇಷವಾಗಿರ್ತಕ್ಕಂಥ ನಾಮಧೇಯಗಳನ್ನು ಇವತ್ತು ನಾಳೆಗೆ ಮಾತ್ರ ಸೀಮಿತವಲ್ಲ, ವರ್ಷದ 365 ದಿವಸ ರಾಮನಾಮದ ಜಪವನ್ನು ನಿರಂತರ ಹನುಮ ಹೇಗೆ ಜಪಿಸ್ತಿದ್ದಾನೋ ಆ ಪ್ರಕಾರವಾದಂತಹ ನಾವು ಈ ಜಪವನ್ನು ನಡೆಸೋದ್ರಿಂದ ನಮ್ಮ ಇಹಪರಗಳಲ್ಲಿರ್ತಕ್ಕಂತಹ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಬಹುದು. ಇವತ್ತಿನ ಈ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಬಜರಂಗದಳ ಹಾಗೆ ವಿಶೇಷವಾಗಿರ್ತಕ್ಕಂತಹ ವಿಶ್ವ ಹಿಂದೂ ಪರಿಷತ್ ಇವರಿಬ್ಬರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ಈ ಮಹತ್ ಕಾರ್ಯ ಶ್ರೀ ರಾಮಚಂದ್ರನ ಕಲ್ಯಾಣೋತ್ಸವವನ್ನು ದರ್ಶನ ಮಾಡಲಿಕ್ಕಾಗಿ ಬಂದಿರತಕ್ಕಂತಹ ದೊಡ್ಡಬಳ್ಳಾಪುರದ ನಗರವಾಸಿಗಳು ತಾವೆಲ್ಲರೂ ಸಹಿತ ಇಲ್ಲಿಗೆ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಸಹಿತ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ವೇದ ಮಂತ್ರಗಳಿಂದ ಆಗಮ ಶಾಸ್ತ್ರ ಪ್ರಕಾರ ವಿಶೇಷವಾಗಿ ಭಗವಂತನ ಸೇವೆ ಸಲ್ಲಿಸಕ್ಕೆ ಬಂದಿರತಕ್ಕಂತಹ ಇಲ್ಲಿರ್ತಕ್ಕಂಥ ಋತ್ವಿಜರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ, ಎಲ್ಲ ಅಣ್ಣ ತಮ್ಮಂದಿರಿಗೂ ಹಾಗೂ ನನ್ನ ಆತ್ಮೀಯರಾದಂತಹ ಧೀರಜ್ ಮುನ್ರಾಜ್ರವ್ರಿಗೂ ಎಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಹಾಗೆ ಸದಾಕಾಲ ಪ್ರತಿ ಉಸಿರಿನ ಕಣದಲ್ಲೂ ಸಹಿತ ಹಿಂದುತ್ವದ ಶ್ರೀ ರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ರಾಮಜಪವನ್ನು ಮಾಡ್ತಿರ್ತಕ್ಕಂತಹ ಇಲ್ಲಿರ್ತಕ್ಕಂತಹ ಎಲ್ಲಾ ಯುವಕ ಬಾಂಧವರು, ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಸಹಿತ ಮತ್ತೊಮ್ಮೆ ರಾಮರ ಅನುಗ್ರಹ ಉಂಟಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾಗೆ ಇನ್ನೊಬ್ಬರ ಹೆಸರು ಹೇಳಬೇಕು, ಯಾಕೆಂದ್ರೆ ಈಗ ಮನೋಗತ ಪ್ರಶ್ನೆಯಲ್ಲಿ ನಿಮ್ಮ ಮುಂದೆ ಪ್ರತಿನಿತ್ಯದ ಕಾಯಕದಲ್ಲಿ ಬರ್ತಿರ್ತಕ್ಕಂಥ ಶ್ರೀನಿವಾಸ್ ಶರ್ಮಾ ಸಹಿತ ಇವತ್ತು ನನ್ನ ಜೊತೆನೆ ಬಂದಿರೋದು ನನಗೂ ಬಹಳ ಸಂತೋಷನೇ. ಯಾಕೆಂದ್ರೆ ಅಪ್ಪನ ದಾರಿಯಲ್ಲಿ ಮಗ ನಡೆದಾಗಲೇ ಅದರ ತೃಪ್ತಿ, ಆ ತೃಪ್ತಿ ಇವತ್ತು ನನಗೆ ಸಿಕ್ಕಿದೆ. ಹಾಗಾಗಿ ಈ ಧರ್ಮದ ರಥಯಾತ್ರೆಯಲ್ಲಿ ನಿರಂತರವಾಗಿ ಧರ್ಮ ಪತಾಕೆಯನ್ನು ಹಾರಿಸಲಿಕ್ಕಾಗಿ ನನ್ನ ಸುಪುತ್ರ ಶ್ರೀನಿವಾಸ್ ಶರ್ಮಾ ಸಹಿತ ನನ್ನೊಂದಿಗಿದ್ದಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ನನಗೆ ಈ ವೇದಿಕೆಗೆ ಬಂದ ತಕ್ಷಣ ಎಲ್ಲಿ ಹಸನ್ಮುಖಿ ಕಂಡದ್ದು ಅಂದ್ರೆ ನಿಮ್ಮೆಲ್ಲರ ಹಸನ್ಮುಖಿತನ, ನಿಮ್ಮೆಲ್ಲರ ನಗುಮುಖವನ್ನ ಯಾವಾಗಲೂ ನೋಡ್ತೀನಿ. ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಮುಖದಲ್ಲೂ ಸಹಿತ ಇವತ್ತು ಹಸನ್ಮುಖಿತನ ಕಂಡೆ, ನಾನು ನಗುಮುಖವನ್ನ ಕಂಡೆ. ಬಹುಶಃ ಇದು ಬೇಕು, ಈ ಧರ್ಮ ಬೇಕು, ಈ ಸಂಸ್ಕೃತಿ ಬೇಕು. ನಾವೆಲ್ಲಿದ್ದೀವಿ, ನಾವೇನ್ ಮಾಡ್ತಿದ್ದೀವಿ, ನಾವು ಹೇಗಿದ್ದೀವಿ, ಏನನ್ನ ನಡೀತಿದ್ದೀವಿ, ನಮಗೆ ಇರತಕ್ಕಂಥ ಈ ಭಾರತಾಂಬೆಯಲ್ಲಿ, ಜೊತೆಗೆ ಈ ರಾಮರಾಜ್ಯದಲ್ಲಿ ನಮ್ಮ ನಡೆ ಏನು ಎಂಬತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಸಹಿತ ಅರ್ಥ ನಗುಮುಖದಲ್ಲಿ ನಡೆಯುವಂಥದ್ದಿದೆಯಲ್ಲ, ಅದು ಧರ್ಮ ಮಾರ್ಗ. ಆ ಧರ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ತಾಣವಾಗಿರ್ತಕ್ಕಂಥದ್ದು ಇವತ್ತು ದೊಡ್ಡಬಳ್ಳಾಪುರ. ಈ ದೊಡ್ಡಬಳ್ಳಾಪುರದ ನಗರದ ಜನತೆಗೆ ಮತ್ತಷ್ಟು ರಾಮರ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಜೈ ಶ್ರೀರಾಮ್, ಜೈ ಶ್ರೀರಾಮ್.
बोलो रामचंद्र महाराज की, बोलो रामचंद्र महाराज की, बोलो रामचंद्र महाराज की। ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದೊಡ್ಡಬಳ್ಳಾಪುರ ಭಾಗದ ಸ್ವಾಮೀಜಿಯವರಿಗೂ, ಹನುಮಂತರಾಯಪ್ಪ ಅವರಿಗೂ, ಚೈತ್ರ ಕುಂದಾಪುರ ಅವರಿಗೂ ಹಾಗೂ ಸಾಕಷ್ಟು ಜನ ಧರ್ಮ ಸಂಸ್ಕೃತಿ ಸಂಪ್ರದಾಯದಂತೆ ಧರ್ಮ ಜಾಗೃತಿಯನ್ನ, ಧರ್ಮದ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ದೊಡ್ಡಬಳ್ಳಾಪುರ ಭಾಗದ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತಿನ ಒಂದಷ್ಟು ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಈ ನನ್ನ ಆತ್ಮೀಯನಿಗೂ ಹಾಗೂ ಇನ್ನಷ್ಟು ಜನ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ, ಶ್ರೀನಿವಾಸ್ ಶರ್ಮನಿಗೂ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದರಿಗೂ, ಧರ್ಮ ಸಂಸ್ಕೃತಿ ಸಂಪ್ರದಾಯದಂತೆ ನಿರಂತರವಾದಂತಹ ಹೋರಾಟದಲ್ಲಿರ್ತಕ್ಕಂತಹ ಯುವ ಪೀಳಿಗೆ, ಯುವ ನನ್ನ ಅಣ್ಣ ತಮ್ಮಂದರಿಗೂ, ಧರ್ಮ ಸಂರಕ್ಷಣೆಗಾಗಿ ಪಣದಟ್ಟು ನಿಂತಿದ್ದಾರೇನೋ ಎಂಬಂತೆ ಇರತಕ್ಕಂತಹ ನನ್ನ ಈ ಪೊಲೀಸ್ ಸಿಬ್ಬಂದಿಗೂ, ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ, ತಮ್ಮೆಲ್ಲರಿಗೂ ಸಹಿತ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ರಾಮನವಮಿಯ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ನಿಮ್ಮೆಲ್ಲರದು ಒಂದು ಕನಸಾಗಿತ್ತು. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆಲಯ ನಾವು ನೋಡಬೇಕಾಗಿತ್ತು. ಅದಕ್ಕಾಗಿ ಸಿಕ್ಕಂತ ಒಂದು ಸುಂದರವಾದಂತಹ ಸುವರ್ಣಾವಕಾಶ ಬಹುಶಃ ನಮ್ಮ ನಿಮ್ಮೆಲ್ಲರಿಗೂ ಸಿಗುವಂತದ್ದಾಗಿದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ಪ್ರಸ್ತುತ ಇರತಕ್ಕಂತಹ ವಿದ್ಯಮಾನಗಳೆಲ್ಲವನ್ನು ಸಹಿತ ಗಮನಿಸ್ತಾ ಇದ್ರೆ, ಭಾರತೀಯ
ಈ ಭಾರತ ದೇಶದಲ್ಲಿ ವಾಸ ಮಾಡತಕ್ಕಂಥ ರೀತಿಗಳನ್ನು ಹೇಗಪ್ಪ ಎಂಬತಕ್ಕಂಥ ಚಿಂತನೆ ಆಗ್ತಾ ಇದೆ. ಆದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಗುರು ಹಿರಿಯರಲ್ಲಿ ನಮ್ರತೆ ನಾವು ಕಲಿಬೇಕಾದ್ದು ಆಂಜನೇಯನ ನೋಡಿ. ಅಂಜಲಿಬದ್ಧನಾಗಿ ನಿಂತು ರಾಮನ ನಿರಂತರವಾದಂತಹ ರಾಮನಾಮವನ್ನು ಜಪ ಮಾಡಿದಂಥ ಹನುಮ, ಜೊತೆಗೆ ಪಿತೃವಾಕ್ಯ ಪರಿಪಾಲಕನಾಗಿರ್ತಕ್ಕಂಥ ಶ್ರೀರಾಮಚಂದ್ರ, ಯಾರೊಬ್ಬರಿಗೂ ಸಹಿತ ನೋವನ್ನು ಕೊಡದಿರ ಪ್ರತಿಯೊಬ್ಬರನ್ನು ಸಹಿತ ಬಾಜಿ ತಬ್ಬಿಕೊಳ್ಳುವಂತಹ ಈ ಭಾರತ ದೇಶದ ಗುಣ, ಹಾಗೆ ಪ್ರತಿಯೊಬ್ಬ ಭಾರತೀಯರಲ್ಲೂ ಇರಬೇಕಾಗಿರ್ತಕ್ಕಂಥ ಧರ್ಮ ಜಾಗೃತಿಯ ಗುಣ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದ್ದು, ಇದೇ ನಿಟ್ಟಿನಲ್ಲಿ ನಡೆದು ಬಂದಂತ ಈ ಹಾದಿ, ಹಾಗೆ ಪ್ರಸ್ತುತ ಕಾಲಮಾನದಲ್ಲಿ ಆಗ್ತಿರ್ತಕ್ಕಂತಹ ಈ ಒಂದಷ್ಟು ವೈಪರೀತ್ಯಗಳು, ಎಲ್ಲರ ಉದ್ದೇಶ ಒಂದೇ, ಎಲ್ಲರ ಮನಸ್ಥಿತಿ ಒಂದೇ, ಎಲ್ಲರಲ್ಲೂ ಸಹಬಾಳಿತ್ವ, ಒಳ್ಳೆಯತನ, ವಿಶ್ವಮಾತೆ ಗೋಮಾತೆ ಅಂತ ನಾವು ನೀವೆಲ್ಲರೂ ಸಹಿತ ಕೂಗಿ ಹೇಳುವಾಗ ಗೋವೇ ಆಹಾರ ಬೇಕು ಎಂಬತಕ್ಕಂತಹ ನಿಟ್ಟಿನಲ್ಲಿ ನಡೆಯುವಂತಹ ಒಂದಷ್ಟು ಮತಾಂತರನ್ನ ನೋಡಿದ್ರೆ ನರನಾಡಿಗಳಲ್ಲೂ ರೋಮಗಳಲ್ಲೂ ಸಹಿತ ರಾಮನಾಮ ಬೇಕು. ಅದೇ ಗೋವನ್ನ ಭಕ್ಷಣೆ ಮಾಡತಕ್ಕಂತಹವರಿಗೆ ಇದೇ ರೋಮದಲ್ಲಿ ಎದ್ದೇಳುತ್ತೆ ವಿಶೇಷವಾಗಿರ್ತಕ್ಕಂತಹ ಒಂದಷ್ಟು ಪೌರುಷತ್ವ. ಯಾಕೆಂದ್ರೆ ಗೋಮಾತೆಯನ್ನ, ಗೋವು ಆ ತಾಯಿ ಎಂಬತಕ್ಕಂತಹದ್ದನ್ನ ಮಾತೃ ಸ್ವರೂಪವಾಗಿರ್ತಕ್ಕಂತಹ ಗೋವಿನ ಬಗ್ಗೆ ನಮ್ಮ ಪ್ರತಿನಿತ್ಯದ ಧ್ವನಿಯಾಗಿದ್ದಾಗಲೂ ಸಹಿತ ಇಂದಿಗೂ ನಾವೇನು ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿದ್ದೀವಲ್ಲ. ವಿಶ್ವಮಾತೆ ಗೋಮಾತೆ ಎಂಬತಕ್ಕಂತಹ ಧ್ವನಿ ಒಂದಷ್ಟು ಜನದ್ದು ಅಥವಾ ಬಜರಂಗ ದಳದ್ದು ಅಥವಾ ಒಂದು ವಿಶ್ವ ಹಿಂದೂ ಪರಿಷತ್ತು ಮಾತ್ರವಲ್ಲ ಆಗಬಾರದು. ಪ್ರತಿಯೊಬ್ಬ ಭಾರತೀಯನಲ್ಲೂ ಬೇಕು ಪ್ರತಿಯೊಬ್ಬ ಭಾರತೀಯ ಸಹಿತ ಭಾರತೀಯ ಹಿಂದೂ ಸನಾತನ ಧರ್ಮವನ್ನು ಗೌರವಿಸೋರಾದರೆ ವಿಶ್ವಮಾತೆ ಗೋಮಾತೆಯನ್ನು ನಾವು ಗೌರವಿಸಲೇಬೇಕು. ಅಂತಹ ಗೋವಿನ ಸಂರಕ್ಷಣೆಗಾಗಿ, ಗೋವಿನ ಉಳಿವಿಕೆಗಾಗಿ ಈಗಾಗಲೇ ಪಣತೊಟ್ಟು ನಿಂತಿರ್ತಕ್ಕಂಥ ಸಾಕಷ್ಟು ಯುವಕ ಪಡೆಗಳಿದೆ. ಅವರೆಲ್ಲರಿಗೂ ಸಹಿತ ಶುಭಾಶಯವನ್ನು ಹೇಳ್ತಾ, ಇವತ್ತು ಒಳ್ಳೆ ವಾಗ್ಮಿಯಾಗಿ ಧರ್ಮದ ಜಾಗೃತಿಯನ್ನು ಮೂಡಿಸ್ತಾ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ಧರ್ಮ ಅಂದ್ರೇನು, ಸಂಸ್ಕೃತಿ ಅಂದ್ರೇನು, ನಮ್ಮ ಭಾರತೀಯರು ನಾವಿರಬೇಕಾಗಿರ್ತಕ್ಕಂಥ ರೀತಿ ನೀತಿ ಏನು, ಇದೆಲ್ಲದರ ಬಗ್ಗೆ ಹೆಚ್ಚನಾಗಿ ತಿಳಿ ಹೇಳಲಿಕ್ಕಾಗಿ ತುಂಬಾ ದೂರದಿಂದ ಬಂದಿರತಕ್ಕಂಥ ನನ್ನ ಸಹೋದರಿ ಚೈತ್ರಾ ಕುಂದಾಪುರ ಅವರಿಗೆ ನಾನು ಮೈಕನ್ನು ಕೊಡಬೇಕಿವತ್ತು. ಪ್ರತಿನಿತ್ಯ ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾನೆ ಇದ್ದೇವೆ. ವರ್ಷದ 365 ದಿವಸ ನೇರ ಪ್ರಸಾರದಲ್ಲಿ ಕೂತು ಮಾತಾಡೋರು ನಾವಾದರೂ ಇವತ್ತು ನಾನು ಸಹಿತ ಅವರ ಸ್ವರವನ್ನೇ ಆಲಿಸಬೇಕು ಅಂತ ಬಂದಿದ್ದೇನೆ ಈ ಕಾರ್ಯಕ್ರಮಕ್ಕೆ. ಯಾಕೆಂದ್ರೆ ಆ ಸ್ವರದಲ್ಲಿರ್ತಕ್ಕಂಥ ಹಿಂದುತ್ವದ ಕಿಚ್ಚು ಇದು ನಮ್ಮ ಭಾರತದ ನೆಲಕ್ಕೆ ಬೇಕಾದಂತಹ ಹೆಣ್ಣು ಮಗಳ ಧ್ವನಿ. ಈ ಧ್ವನಿ ಈ ಭಾಗದ ಶ್ರೀಗಳು ಸಹಿತ ಇಲ್ಲಿಗೆ ಆಗಮಿಸಿ ಧರ್ಮ ಕಟ್ಟುವುದರಲ್ಲಿ ಪ್ರತಿಯೊಬ್ಬ ಸಾಧು ಸಂತರು ಸಹಿತ ಇವತ್ತಿನ ದಿವಸ ಪಣತೊಟ್ಟು ನಿಂತಿರ್ತಕ್ಕಂಥದ್ದು ನಾವೆಲ್ಲರೂ ಸಹಿತ ಸ್ವಾಗತಿಸಬೇಕಾಗಿರ್ತಕ್ಕಂಥ ವಿಚಾರ. ಆದರೆ ಒಂದಷ್ಟು ಕಡೆ ಧರ್ಮ ಪ್ರಚಾರಕ್ಕಾಗಿ ನಿಂತಿರ್ತಕ್ಕಂತಹ ಯುವಕ ಪಡೆಯನ್ನು ನಾವೆಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇದ್ದೀವಲ್ಲ ಅಂತಕ್ಕಂಥದ್ರ ನೋವು ನಮಗಿದೆ. ಆದರೆ ಮುಂಬರ್ತಕ್ಕಂಥ ದಿನಗಳು ಕೈಗೆ ಬಳೆಯನ್ನು ತೊಟ್ಟು ಕೂದುರುವಂಥ ಕಾಲ ನಮ್ಮದಲ್ಲ. ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಹಿಂದೂ ಧರ್ಮದ ಒಂದಷ್ಟು ಧರ್ಮವನ್ನು ಪರಿಪಾಲನೆ ಮಾಡಬೇಕು ಎಂಬತಕ್ಕಂಥ ಪಣತೊಟ್ಟು ನಿರುವಂಥ ಯುವಕ ಪಡೆ ಯಾವತ್ತೂ ಕೈಗೆ ಬಳೆ ತೊಡುವಂಥವರಲ್ಲ. ನಿರಂತರವಾದಂತಹ ಹೋರಾಟದಲ್ಲಿ, ಅದರ ಧರ್ಮ ಪ್ರಚಾರದಲ್ಲಿ, ಧರ್ಮ ಜಾಗೃತಿಯನ್ನು ಮೂಡಿಸುವುದರಲ್ಲಿ ಮುಂಚೂಣಿಯಲ್ಲಿರ್ತಾರೆ ಎಂಬತಕ್ಕಂಥರಲ್ಲಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. बोलो भारत माता की जय, बोलो भारत